ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪೋಸ್ಟ್ ಆಫೀಸಿಂದ ಬಿಡಲಾಗಿರೋಂಥ GDS ಹುದ್ದೆಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ, ನೇಮಕಾತಿಗಳನ್ನ ಬಿಡಲಾಗಿದೆಯಲ್ಲ ಅದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಲೈವಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ, ಎಷ್ಟು ಫೀಸ್ ಆಗುತ್ತೆ, ಏನು ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೋಡ್ಕೊಂಡು ನೀವು ಆರಾಮಾಗಿ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನಲ್ಲಿ ನೀವು ಇದೇ ಸೇಮ್ ಮೆಥಡಲ್ಲಿ ನೀವು ಫೋನಲ್ಲೇ ಮಾಡ್ಕೋಬೋದಾಗಿರುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಿಕ್ಕದೊಂದು ರಿಕ್ವೆಸ್ಟ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ, ಇವಾಗ ನೋಡ್ಬೋದು ಇಲ್ಲಿ ನಿಮಗೆ ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೇಕೆನ್ಸಿ ಪೋಸ್ಟ್ನ ಫಸ್ಟಾಗಿ ನೋಡೋಣ. ವೇಕೆನ್ಸಿ ಪೋಸ್ಟ್ ನಿಮಗೆ ಯಾವ ನಿಮ್ಮ ಏರಿಯಾಗಳಲ್ಲಿ ಖಾಲಿ ಇದೆಯೋ ಇಲ್ವೋ ಅಂತ ಫಸ್ಟಾಗಿ ಚೆಕ್ ಮಾಡ್ಕೊಳ್ಳೋಣ. ಆ ವೇಕೆನ್ಸಿ ಪೋಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಸೆಲೆಕ್ಟ್ ಸರ್ಕಲ್ ಮತ್ತು ಡಿವಿಷನ್ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ ಸ್ಟೇಟ್ ಬೇಕು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಲ್ ಓವರ್ ಇಂಡಿಯಾದಲ್ಲೇ ಬಿಟ್ಟಿರೋದ್ರಿಂದ ನಿಮಗೆ ಯಾವ ಸ್ಟೇಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸ್ಟೇಟ್ ಅದು ಸೆಲೆಕ್ಟ್ನ ಮಾಡ್ಕೊಂಡು ಆ ಸ್ಟೇಟಲ್ಲಿ ನಿಮಗೆ ಕರ್ನಾಟಕ ಅಂತ ನಾನು ಇಲ್ಲಿ ತೋರಿಸ್ತಾನೆ, ಅದರಲ್ಲಿ ನಾನು ಬೆಂಗಳೂರು ಸೌತ್ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವ ಏರಿಯಾ ಯಾವ ಡಿಸ್ಟಿಕ್ ಬೇಕು ಯಾವ ಡಿವಿಷನ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡಿಕೊಂಡ್ರೆ ಆ ಡಿವಿಷನಲ್ಲಿ ಆ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ಗಳೆಲ್ಲ ಖಾಲಿ ಇದೆಯಲ್ಲ ಅದು ಖಾಲಿ ಇರೋದಲ್ಲಿ ತೋರಿಸುತ್ತೆ. ಮತ್ತು ಯಾವ ಕ್ಯಾಟಗರಿಯಲ್ಲಿ ಮತ್ತು ಯಾವ ಲ್ಯಾಂಗ್ವೇಜ್ ಇರಬೇಕಾಗುತ್ತೆ ಆ ಏರಿಯಾದಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ಮತ್ತು ಯಾವ ಪೋಸ್ಟ್ ಖಾಲಿ ಇದೆ, ಎಷ್ಟು ವೇಕೆನ್ಸಿ ಇದೆ ಪ್ರತಿಯೊಂದು ಕೂಡ ನೀವು ನೋಡ್ಬೋದಾಗುತ್ತೆ. ನಿಮ್ಮ ಏರಿಯಾದಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನ ನೋಡ್ಕೋಬೋದಾಗುತ್ತೆ. ಇದು ನೋಡೋದಲ್ಲ. ಮತ್ತು ಇದಕ್ಕೆ ಯಾವುದೇ ಇದ್ದಂಥ ಕ್ವಾಲಿಫಿಕೇಷನ್ ಏನಪ್ಪ ಬೇಕು ಅಂತಂದರೆ 10th ಪಾಸ್ ಆಗಿದೆ ಸಾಕಾಗುತ್ತೆ. ಇದಕ್ಕೆ ಯಾವುದೇ ಇದ್ದಂಥ ಕ್ವಾಲಿಫಿಕೇಷನ್ ಬೇಡ. 10th ಪಾಸ್ ಆಗಿರೋದು ಎಲ್ಲದೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದಾಗಿದೆ. ಇದಕ್ಕೆ ಯಾವುದೇ ಇದ್ದಂಥ ಫೀಸ್ ಇರೋದಿಲ್ಲ. ಆರಾಮಾಗಿ ನೀವು ಆನ್ಲೈನಲ್ಲೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇವಾಗ ಬಂದು ಇವನ್ನ ವಾಪಸ್ ಬ್ಯಾಕ್ ಬಂದು ಇಲ್ಲಿ ನೋಡೋದಾದರೆ ನೋಡ್ಬೋದು. ಇವಾಗ ಯಾವಾಗ ಸ್ಟಾರ್ಟ್ ಆಗಿ ಡೇಟು ಅಂತ ನೋಡೋದಾದರೆ ಹೋದ ತಿಂಗಳು 31/1/2026 ಸ್ಟಾರ್ಟ್ ಆಗಿದೆ. ನಿಮ್ಗೆ ಆಲ್ರೆಡಿ ಇಲ್ಲೇ ತೋರಿಸ್ತಾ ನೋಡಿ ಯಾವಾಗ ಬಿಡ್ಲಾಗಿದೆ ಅನ್ನೋದು. ಲಾಸ್ಟ್ ಡೇಟು ಇದೇ ತಿಂಗಳು 14 ಲಾಸ್ಟ್ ಡೇಟ್ ಆಗುತ್ತೆ. ಇವಾಗ ಯಾವ ರೀತಿ ಅಪ್ಲೈ ಮಾಡೋದು, ಕ್ಲಿಕ್ ಇಯರ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಕೇಳ್ತಾರೆ. ಲಾಗಿನ್ ಆಗೋದಕ್ಕೂ ಮುಂಚೆ ಫಸ್ಟಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಆಗೋದಿಲ್ಲ. ಇವಾಗ ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ID-ನ ಹಾಕೋಬೇಕಾಗತ್ತೆ. ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಮೊಬೈಲ್ ನಂಬರ್ಗೆ ಎಂಟರ್ನ ಮಾಡಿ ಇಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ತೋರಿಸುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು OTP ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP-ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡಿ ಇಲ್ಲಿ ವೆರಿಫೈ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ವೆರಿಫೈ OTP ಟೈಪ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ OTP ಅನ್ನೋ ಆಪ್ಷನು ಓಪನ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ವೆರಿಫೈ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ನೋಡ್ಬೋದು. ಇವಾಗ ನೆಕ್ಸ್ಟು ಇಮೇಲ್ ID-ನ ಹಾಕೋಬೇಕಾಗುತ್ತೆ. ನಿಮ್ಮ ಇಮೇಲ್ ID-ನ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ತಪ್ಪಾಯಿತು ಅಂದರೆ ನಿಮಗೆ ಮತ್ತೆ ಮೆಸೇಜ್ ಬರೋದಿಲ್ಲ ಅಂದರೆ OTP ಬರೋಲ್ಲ, ಅದಕ್ಕೂ ಕೂಡ OTP ಹೋಗುತ್ತೆ. ನೋಡಿಕೊಂಡು ನಿಮ್ಮ ಇಮೇಲ್ ID-ನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಮೇಲ್ ID-ನ ಹಾಕ್ಕೊಂಡು ಸೆಂಡ್ OTP ಅನ್ನೋ ಆಪ್ಷನ್ ನೋಡ್ತಾ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ OTP ಹೋಗಿರುತ್ತೆ. ಇಮೇಲ್ ID-ನ ಓಪನ್ ಮಾಡಿ ಇಮೇಲ್ ID-ಗೆ ಒಂದು OTP ಬಂದಿರುತ್ತೆ. OTP-ನ ಹಾಕೋಬೇಕಾಗತ್ತೆ. OTP ಬಂದಂಥ OTP-ನ ಇಲ್ಲಿ ಹಾಕ್ಕೊಂಡು ವೆರಿಫೈ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಅನ್ನೋ ಆಪ್ಷನ್ನು ತೋರಿಸುತ್ತೆ. ಈಗ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಕ್ಸಸ್ಫುಲಿ ಸಕ್ಸಸ್ ಆಗಿದೆ. ಇವಾಗ ಬೇಸಿಕ್ ಡೀಟೇಲ್ಸ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಮದರ್ ನೇಮು, ಫಾದರ್ ನೇಮು, ನಿಮ್ಮ ಕಮ್ಯುನಿಟಿ ಯಾವ ಕ್ಯಾಟಗರಿಗೆ ಸೇರ್ತೀರ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ನ ಮಾಡ್ಕೊಂಡು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲೆ ಟೈಪ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಇದನ್ನ ನೋಡ್ಕೋಬೋದು. ಇಲ್ಲ ಪ್ರಿವ್ಯೂನ ಕೊಟ್ಟು ಕೂಡ ನೀವು ನೋಡ್ಬೋದು. ಅದಾದಮೇಲೆ ಇಲ್ಲಿ ಸಬ್ಮಿಟೆಡ್ ಆಗಿದೆ. ಇಲ್ಲಿ ಅಂಡರ್ ಪ್ರೊಸೆಸಿಂಗ್ ಅಂತ ತೋರಿಸ್ತಾರೆ. ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಇನ್ಸ್ಟೇಟ್ ಸಕ್ಸಸ್ಫುಲಿ. ಯುವರ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ವಿಲ್ ಬಿ ಸೆಂಟ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ವಿತಿನ್ 10 minutes. ಅದ್ರೊಳಗಡೆ ಏನಾದ್ರು ಬಂದಿಲ್ಲ ಅಂದರೆ ಇನ್ನೊಂದ್ಸಲ ರಿಜಿಸ್ಟರ್ ಆಗ್ಬೋದು. ಇನ್ ಕೇಸ್ ಆಫ್ ಫೇಲ್ಯೂರ್ ನಿಮಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ನಿಮ್ಮ ಇಮೇಲ್ ID-ಗೆ ಅಂತ. ಓಕೆ ಅಂತ ಕೊಡಿ. ಇವಾಗ
ಇದಾದಮೇಲೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ರಿಜಿಸ್ಟ್ರೇಷನ್ ನಂಬರು ಬಂದಿರುತ್ತೆ ಮತ್ತು ಪಾಸ್ವರ್ಡು ಬಂದಿರುತ್ತೆ. ಬಂದಿಲ್ಲ ಅಂದಾಗ ಅದೇ ರಿಜಿಸ್ಟ್ರು ಸೇಮ್ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಲಾಗಿನ್ ವಿತ್ ಕ್ಯಾಂಡಿಡೇಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಇನ್ಸ್ಟ್ರಕ್ಷನ್ ಇಲ್ಲಿ ಕೊಡಲಾಗಿದೆ. ರಿಜಿಸ್ಟ್ರೇಷನ್ ನಂಬರು ID ಬಂದಿರುತ್ತಲ್ಲ ಆ ನಂಬರ್ನ ಹಾಕ್ಕೊಂಡು ಪಾಸ್ವರ್ಡು ಕೂಡ ಬಂದಿರುತ್ತೆ, ಆ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಅದು ಅಕಸ್ಮಾತ್ ನಿಮಗೆ 5 ಸಲ ಹಾಕೋದು ನಿಮಗೆ ಪಾಸ್ವರ್ಡ್ ಲಾಗಿನ್ ಆಗಲಿಲ್ಲ ಅಂದಾಗ ನೀವು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಮಾಡ್ಕೋಬೋದು ಅಂತ ತೋರಿಸ್ತಾ ಇದೆ. ಇವಾಗ ಪ್ರೊಸೀಡ್ ಟು ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. 5 ಟೈಮ್ ಅಟೆಂಪ್ಟ್ ಮಾಡೋದು ಕೂಡ ಆಗಿಲ್ಲ ಅಂದಾಗ ಫರ್ಗೆಟ್ ಕೊಟ್ಟು ಮಾಡ್ಕೋಬೋದು. ಅಲ್ಲೇ ನೋಡ್ಬೋದು ಇವಾಗ ಲಾಗಿನ್ ಅಂತ ಕೊಟ್ಟಿನಲ್ಲ, ಇವಾಗ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಯೂಸರ್ ಇಲ್ಲಿ ಕೆಳಗಡೆ ಫರ್ಗೆಟ್ ಅನ್ನೋದು ಕೂಡ ತೋರಿಸ್ತಾ ಇದೆ. ಇವಾಗ ಬಂದಂಥ ನಿಮಗೆ ಯೂಸರ್ ID ಏನು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತಲ್ಲ G ಸಮಥಿಂಗ್ ಬಂದಿರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಲೆಂತಿ ಇರುತ್ತೆ ನಂಬರು, ಮಿಸ್ ಆಗದಿರಂಗೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಅಲ್ಲಿ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಿಮಗೇನು ತಪ್ಪಾಗಿದೆ ಅಂದರೆ ಅಲ್ಲಿ ಹೈ ಕಾಣ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಪಾಸ್ವರ್ಡ್ ಏನು ಹಾಕಿದೆ ಅನ್ನೋದು ಕೂಡ ಶೋ ಆಗುತ್ತೆ. ನೋಡ್ಬೋದು ಇವಾಗ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ OTP ಹೋಗಿದೆ ವೆರಿಫಿಕೇಷನ್ಗೆ. ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತಿದ್ದಲ್ಲ ಅದೇ ನಂಬರ್ಗೆ ಒಂದು 6 ನಂಬರ್ಸ್ ಅಂತ OTP ಆಗುತ್ತೆ, ಆ OTPನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಇವಾಗ ಲಾಗಿನ್ ಆಗಿದೆ, ನಿಮ್ಮ IDಗೆ ಲಾಗಿನ್ ಆಗಿದೆ. ಇವಾಗ ಇಲ್ಲಿ ಓಪನ್ ಆಗಿದೆ, ಪೇಜ್ ಓಪನ್ ಆಗಿದೆ. ನೋಡ್ಬೋದು ಇಲ್ಲಿ ಏನೇ ಅದು ಅಪ್ಲೈ ಮಾಡೋದಾಗಲಿ, ಚೆಕ್ ಮಾಡೋದಾಗಲಿ, ಡೌನ್ಲೋಡ್ ಮಾಡೋದಾಗಲಿ ಇದೇ ಪೇಜಲ್ಲಿ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಗ್ರಾಮೀಣ್ ಡೆಸ್ಕ್ ಸೇವಾ ಅಂತಂದ್ಬಿಟ್ಟು GDS ಅಂತಂದರೆ ಇಲ್ಲಿ ಕೂಡ ಡೇಟ್ಗಳನ್ನು ತೋರಿಸಲಾಗಿದೆ. ನೋಡಲ್ಲ ಕ್ಲೋಸಿಂಗ್ ಡೇಟ್ ಯಾವಾಗ ಅನ್ನೋದನ್ನ ತೋರಿಸಲಾಗಿದೆ. 16 ಫೆಬ್ರವರಿ 11 ಡೇಸ್ ಲೆಫ್ಟ್ ಅಂತ ತೋರಿಸ್ತಾ ಇದೆ. ನೋಡ್ಬೋದು ಇವಾಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದೇ ತಿಂಗಳ 19ಕ್ಕೆ ಲಾಸ್ಟ್ ಡೇಟ್ ಅಂತ ತೋರಿಸ್ತಾ ಇದೆ. ಇವಾಗ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಇಲ್ಲಿ ಗ್ರೀನಲ್ಲಿ ಅಪ್ಲೈ ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಹಾಕಿ ಕ್ಲಿಕ್ನ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಬೇಕಾದ್ರೆ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋ ಇಲ್ವೋ ಅಂತ ಇದರಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲ ಅಂದಾಗ ವಾಪಸ್ ಬ್ಯಾಕ್ ಬಂದು ಡ್ಯಾಶ್ ಬೋರ್ಡಿಗೆ ಬಂದರೆ ಇಲ್ಲಿ ನೋಡ್ಬೋದು ಅಪ್ಲೈ ಆನ್ಲೈನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು ಯಾವ ಪೋಸ್ಟಿಗೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಆದಮೇಲೆ ಒಂದೇ ಇರೋದು ಸೆಲೆಕ್ಟ್ ಆದಮೇಲೆ ನಾವು ನೋಡ್ಬೋದು ಮೇಲ್ಗಡೆ ಇಷ್ಟು 4 ಸ್ಟೆಪ್ ಇದೆ, 4 ಸ್ಟೆಪ್ಪು ಫಿಲ್ ಮಾಡಬೇಕಾಗತ್ತೆ. ಫಸ್ಟಲ್ಲಿ ಪರ್ಸ್ನಲ್ ಡೀಟೇಲಲ್ಲಿ ಆಲ್ರೆಡಿ ಬೇಸಿಕ್ ಡೀಟೇಲ್ಸ್ ನೀವು ಕೊಟ್ಟಿರೋದ್ರಿಂದ ಅಲ್ಲಿ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಗಾಡಿಯನ್ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಪ್ರತಿಯೊಂದು ಬಂದಿರುತ್ತೆ. ಇಲ್ಲಿ ಯಾವ ಕ್ಯಾಟಗರಿ, ಫೋನ್ ನಂಬರ್, ಇಮೇಲ್ ID ಪ್ರತಿಯೊಂದು ಕೂಡ ಇಲ್ಲಿ ಬಂದಿರುತ್ತೆ. ನೀವು ನೋಡ್ಬೋದು ಏನಾದರೂ ತಪ್ಪಿದೆ ನೀವು ಚೆಕ್ ಅದು ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು, ರಾಂಗ್ ಇದೆ ಅಂದಾಗ ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಲಿಕ್ ಟು ಅಪ್ಡೇಟ್ ಇವನ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಆರಾಮಾಗಿ ನೀವು ಇನ್ನೊಂದ್ಸಲಿ ಅದನ್ನ ತಪ್ಪಿದೆ ನೀವು ಮಾಡ್ಕೋಬೋದಾಗಿತ್ತು. ಯಾವ ರೀತಿ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಟ್ಟು ನೋಡ್ತಾ ಇರ್ಬೋದಲ್ಲ. ಈ ಲಿಂಕ್ ಇದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಬೇಸಿಕ್ ಡೀಟೇಲ್ಸ್ ಕೊಟ್ಟಿದ್ದೀರಾ ರಿಜಿಸ್ಟ್ರೇಷನ್ ಟೈಮಲ್ಲಿ ಏನಾದರೂ ಹಂಗಿದೆ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ ಚೇಂಜ್ ಮಾಡ್ಕೊಂಡು ಸೇವ್ ಚೇಂಜಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನೋಡೋದಲ್ಲ ಇವಾಗ ವಾಪಸ್ ಇವಾಗ ಬಂದರೆ ಅದೆಲ್ಲ ಫಿಲ್ ಆಗಿದೆ. ಇವಾಗ ನೆಕ್ಸ್ಟು ಅದರ್ ಡೀಟೇಲ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಆಪ್ಷನು. ಅದರ್ ಡೀಟೇಲ್ಸಲ್ಲಿ ಇಲ್ಲಿ ನಿಮಗೆ ಮ್ಯಾರಿಡ್ ಆಗಿದೆಯಾ, ಮ್ಯಾರೇಜ್ ಸ್ಟೇಟಸ್ ಕೇಳುತ್ತೆ, ಮ್ಯಾರಿಡೋ ವಿಡೋನೋ ಏನು ನಿಮ್ಮ ಸ್ಟೇಟಸ್ ಏನೋ ಅನ್ನೋದನ್ನ ಹಾಕ್ಕೋಬೇಕಾಗುತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋ ಅಂತಲೇ ಹಾಕ್ಕೊಳ್ಳಿ. ನಿಮಗೆ PWBD ಅಂತ ಏನಿದೆ ಅದಾದಮೇಲೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ ಅಂತಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಕೆಲಸ ಮಾಡ್ತಾ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ NOC ಸಿಗಬೇಕಾಗತ್ತೆ. ಆ ಜಾಗದಿಂದ NOC ಇರಬೇಕಾಗತ್ತೆ. NOC ಅಂತ ಕೊಡಬೇಕಾಗತ್ತೆ. ಅಂದರೆ ನೋ ಅಬ್ಜೆಕ್ಷನ್ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಇದಾದಮೇಲೆ ಇಷ್ಟು ಹಾಕ್ಕೊಂಡಾದ್ಮೇಲೆ ನಾನು ನೋ ಅಂತ ಕೊಟ್ಕೊತಾ ಇದ್ದೀನಿ. ಆದಮೇಲೆ ಇಲ್ಲಿ ಅಡ್ರೆಸ್ನ ಕೇಳ್ತಾ ಇದೆ. ಅಡ್ರೆಸ್ ನೀವು ಪರ್ಮನೆಂಟ್ ಅಡ್ರೆಸ್ನೇ ಕೊಟ್ಟರೆ ಬೆಟರು ಅಂತ ಅಂದ್ಕೋತೀನಿ. ನಿಮ್ಮ ಇಷ್ಟ, ನಿಮಗೆ ಯಾವುದಾದ್ರು ಪರ್ಮನೆಂಟ್ ಅಡ್ರೆಸ್ ಕೊಡ್ತದೆ ಇಲ್ಲ ಪ್ರೆಸೆಂಟ್ ಅಡ್ರೆಸ್ ಕೊಡ್ತದೆ, ನಿಮಗೆ ನಿಮ್ಮ ಇಷ್ಟ ಯಾವುದೇ ಇರೋದು ಕೊಟ್ಕೋಬೋದಾಗಿದೆ. ಆಧಾರ್ ಕಾರ್ಡಲ್ಲಿರೋ ಅಂಥ ಅಡ್ರೆಸ್ನೇ ಕೊಡಿ. ನೀವು ಪರ್ಮನೆಂಟ್ ಅಡ್ರೆಸ್ನೇ ಕೊಟ್ಕೊಂಡ್ರೆ ಒಳ್ಳೆಯದು. ಇದು ನೋಡ್ಬೋದು. ಇವಾಗ ಅಡ್ರೆಸ್ನ ಟೈಪ್ ಮಾಡ್ಕೊಂಡು ಇಲ್ಲಿ ಈ ಕಡೆ ಸೇಮ್ ಅಂತಿದೆಯಲ್ಲ ಪರ್ಮನೆಂಟು ಪ್ರೆಸೆಂಟ್ ಎರಡು ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಅದ್ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಸೈಡಲ್ಲಿ ಅದೆಲ್ಲ ಈ ಕಡೆ ಬಂದುಬಿಡ್ತದೆ. ಪ್ರೆಸೆಂಟು ಪರ್ಮನೆಂಟು ಎರಡು ಒಂದೇ ಆಗುತ್ತೆ. ಆದಮೇಲೆ ಸೇವ್ ನೆಕ್ಸ್ಟ್ ಅಂತಿದೆಯಲ್ಲ ಕೆಳಗಡೆ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡ್ಕೋಬೋದು. ಇಲ್ಲಾಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಹೋಗುತ್ತೆ. ಸೇವ್ ಆಗಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ನೋಡ್ಬೋದು ಸೇವ್ ಆಗಿ ನೆಕ್ಸ್ಟ್ ಆಪ್ಷನ್ಗೆ
ಬಂದಿದೆ. ಇವಾಗ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಎಜುಕೇಷನ್ ಡೀಟೇಲ್ಸಲ್ಲಿ ಇಲ್ಲಿ ನೋಡ್ಬೋದು ಎಜುಕೇಷನ್ ಡೀಟೇಲ್ಸ್ ಅಂತ. ಕೆಳಗಡೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ಫಿಲ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಈಗ ಫಸ್ಟಾಗಿ ನೋಡೋದಾದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ನೋ ಯುವರ್ ಸರ್ಕಲ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಕ್ಯಾಂಡಿಡೇಟ್ ಹೂ ಪಾಸ್ಡ್ ಸೆಕೆಂಡರಿ ಸ್ಕೂಲ್ ಇನ್ ಫಾಲೋಯಿಂಗ್ ಸ್ಟೇಟ್ ಆರ್ UTS ಅಂತ ತೋರಿಸ್ತಾ ಇದೆ. ನೋಡ್ಬೋದು ಯಾವ ಸ್ಟೇಟಲ್ಲಿ ಪಾಸ್ ಆಗಿರೋದು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ. ಆಲ್ರೆಡಿ ಫಸ್ಟಲ್ಲೇ ಕೊಟ್ಟಿದ್ದ ನೀವು ನೋಡೋದಲ್ಲ, ಇದರಲ್ಲಿ ನೀವು ಪೋಸ್ಟ್ಗಳನ್ನ ವೇಕೆನ್ಸಿ ಖಾಲಿ ಆದಾಗ ನೋಡೋದಲ್ಲ, ಅದರಲ್ಲೇ ಗೊತ್ತಾಗಿರುತ್ತೆ. ಇದರಲ್ಲಿ ಏನು ಸುಮ್ಮನೆ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಲ್ಲಿ ತೋರಿಸಲಾಗಿದೆ ಅಂತ ಅಂದ್ಬಿಟ್ಟು. ಇವಾಗ ವಾಪಸ್ ಬ್ಯಾಕ್ ಬಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವ ಸ್ಟೇಟು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನಿಮಗೆ ಯಾವ ವರ್ಷ ಪಾಸ್ ಆಗಿದ್ದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ವರ್ಷ ನೀವು ಪಾಸ್ ಔಟ್ ಆಗಿದ್ದು SLC ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಸೆಲೆಕ್ಟ್ ಯುವರ್ ಬೋರ್ಡ್ನ ಸೆಲೆಕ್ಟ್ನ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ತುಂಬ ಹಳೇದಾಗಿರೋದ್ರಿಂದ ನೋಡ್ಬೋದು ಇಲ್ಲಿ ಯಾವ ಇಯರಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ತೋರಿಸುತ್ತೆ ಯಾವ ಇಯರಿಂದ ಯಾವ ಇಯರ್ವರೆಗೂ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಇದನ್ನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. 2014ಇಂದ 2024 ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ SLC ಮೆಮೊ ಅಂತ ಇದೆ, ಇಲ್ಲಿ ಮೆಮೊ ನಂಬರ್ ಅಂತ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಸಾಕು. SLC ಮಾರ್ಕ್ಸ್ ಕಾರ್ಡಲ್ಲಿದೆ ಅಂತ ರೋಲ್ ನಂಬರು ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತಲ್ಲ ಅದನ್ನು ಬೇಕಾದರೆ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಅಲ್ಲೇನು ಹಾಕಲೇಬೇಕು ಅನ್ನೋದಿಲ್ಲ, ಅದೇ ಹಾಕ್ಕೊಂಡ್ರೆ SLC ರಿಜಿಸ್ಟ್ರೇಷನ್ ನಂಬರ್ನ ಅಲ್ಲಿ ಹಾಕ್ಕೊಳ್ಳಿ ನೀವು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಕೆಳಗಡೆ ಡೀಟೇಲಲ್ಲಿ ಯಾವ ಸಬ್ಜೆಕ್ಟು ಎಷ್ಟೆಷ್ಟು ತೊಗೊಂಡಿದೆ ಅನ್ನೋದನ್ನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ. ಎಂಟರ್ ಯುವರ್ ಮಾರ್ಕ್ಸ್ ಅಪ್ಡೇಟ್ ಆಫ್ ಈಚ್ ಸಬ್ಜೆಕ್ಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಫಸ್ಟ್ ಸಬ್ಜೆಕ್ಟು ಸೈನ್ಸ್. ನಿಮಗೆ ಟೈಮ್ ಹೇಳ್ಬೇಕು ಅಂದರೆ 100 ಇಲ್ಲಿ ಮಾರ್ಕ್ಸ್ ತೋರಿಸಲಾಗಿದೆ. ಇಲ್ಲಿ ಎಷ್ಟು ಮಾರ್ಕ್ಸ್ಗೆ ಅಂತ per 100 ಅಂತ ತೋರಿಸ್ತಾ ಇದೆ. ಅದ್ರ ಪ್ರಕಾರ ಹಾಕ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ನಿಮ್ಮದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಹಾಕ್ಕೊಳ್ಳಿ. ಫಸ್ಟ್ ನೀವು ಇಲ್ಲಿ ಲ್ಯಾಂಗ್ವೇಜ್ನ ಹಾಕ್ಕೊಂಡಂಗಿದೆ ಹಾಕ್ಕೊಂಬಿಡಿ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಾನು ಕನ್ನಡ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮ್ಮ ಲ್ಯಾಂಗ್ವೇಜ್ ಯಾವುದು, ಫಸ್ಟ್ ಲ್ಯಾಂಗ್ವೇಜ್ ಯಾವುದು ನಿಮ್ಮದು ಅನ್ನೋದನ್ನ ಹಾಕ್ಕೊಳ್ಳಿ. ನಿಮಗೆ SLC ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ, ಒಂದ್ಸಲ ಬೇಕಾದ್ರೆ ನೋಡ್ಕೋಬೋದು. ಅದಾದಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ನೀವು ಓದಿದ್ದು, ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ವಿ ಅನ್ನೋದನ್ನ ಕೂಡ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮಾರ್ಕ್ಸ್ನ ಎಂಟರ್ನ ಮಾಡ್ಕೊತಾ ಹೋಗಿ. ಸೈನ್ಸಲ್ಲಿ ಎಷ್ಟು ತೊಗೊಂಡಿದ್ವಿ, 100ಗೆ ಔಟ್ ಆಫ್ ಎಷ್ಟು ತೊಗೊಂಡಿದ್ದೀರಾ ಮಾರ್ಕ್ಸ್ ಬಂದಿರುತ್ತಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ ನೋಡ್ಬೋದು. ಅದಾದಮೇಲೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜು ಔಟ್ ಆಫ್ 125ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಮ್ಯಾಥಮೆಟಿಕ್ಸ್ ಔಟ್ ಆಫ್ 100ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಬೇಕಾಗತ್ತೆ. ಸೋಷಿಯಲ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ, ಸೋಷಿಯಲ್ ಸೈನ್ಸು. ಅದಾದಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಷ್ಟು ತೊಗೊಂಡಿದ್ದೀರಾ 100ಗೆ ಔಟ್ ಆಫ್ 100, ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಎಷ್ಟು ತೊಗೊಂಡಿದ್ದೀರಾ ಔಟ್ ಆಫ್ 100ಗೆ ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೋಡಿಕೊಂಡು ಫಿಲ್ನ ಮಾಡ್ಕೋಬೇಕಾಗತ್ತೆ. ಇಂಗ್ಲೀಷು ಹಿಂದಿ ಇಷ್ಟು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ CGPA ಸ್ಕೋರ್ ಅಂತ ಕೇಳ್ತಾ ಇದೆ. ಹಿಂದಿ ಲ್ಯಾಂಗ್ವೇಜಲ್ಲಿ ಎಷ್ಟು ಬಂದಿದೆ ಅಂತ ಹಾಕ್ಕೊಬೇಡಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ CGPA ಸ್ಕೋರ್ ಅಂತ ಕೇಳ್ತಾ ಇದ್ದಿಲ್ಲ. CGPA ಸ್ಕೋರು ನಿಮಗೆ SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಸ್ಟೇಟಲ್ಲಿ CGPA ಇಲ್ಲ, ನಮ್ಮದು ಪರ್ಸೆಂಟೇಜ್ ಆಗಿರೋದ್ರಿಂದ CGPA ನೀವು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಹಾಗೆ ಖಾಲಿ ಬಿಟ್ಬಿಡಿ. ಹಾಕ್ಕೊಂಡ್ರೆ ಇಲ್ಲಿ ನೋಡ್ಬೋದು CGPA ಅಂದರೆ ಅದನ್ನ ಕನ್ವರ್ಟ್ ಮಾಡಿ ಬೇಕಾದ್ರೆ ಹಾಕ್ಬೋದು, ನಿಮಗೆ ಬೇಡ ಅಂದರೆ ಹಾಕ್ಲೇಬೇಡಿ, ಅದನ್ನ ಹಾಗೆ ಬಿಟ್ಬಿಡಿ ಖಾಲಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಕೇಳ್ತಾ ಇದೆ ನೀವೇನಾದರೂ ಬೇರೆ ಲ್ಯಾಂಗ್ವೇಜ್ ಏನೋ ಓದಿದ್ದೀರಾ ಅಂದರೆ ಬರೆಯೋಕ್ಕೆ ಓದೋಕ್ಕೆ ಎಲ್ಲ ಬರೋ ಥರ ಓದಿದ್ದೀರಾ ಅನ್ನೋದಾದರೆ ಅಲ್ಲಿ ಎಸ್ ಅನ್ನೋ ಅಂತ ಕೊಡಿ. ಇಲ್ಲ ಅಂದರೆ ಇಲ್ಲ ಅಂತಲೇ ಇದ್ದು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ಹೋಗಿದೆ ನೋಡ್ಬೋದು. ಸೇವ್ ಆಗಿದೆ, ನೆಕ್ಸ್ಟ್ ಪೇಜು ಬಂದಿದೆ. ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ಗೆ ಬಂದಿದೆ. ಇಲ್ಲಿ ಯಾವ ಪೋಸ್ಟ್ ಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವ ಪ್ರಿಫರೆನ್ಸ್ ಯಾವ ಪೋಸ್ಟು ಅಲ್ಲ ಯಾವ ಏರಿಯಾಗೆ ನಿಮಗೆ ಫಸ್ಟಾಗಿ ಬೇಕು, ನಿಮ್ಮ ಡಿಸ್ಟಿಕ್ ಯಾವ ಸೆಲೆಕ್ಟ್ನ ಮಾಡಿಕೊಂಡ್ರೆ ನಿಮ್ಗೆ ಯಾವ್ದು ಫಸ್ಟ್ ಬೇಕು, ನಿಮ್ಮ ಏರಿಯಾದಲ್ಲಿ ಯಾವ್ದು ಫಸ್ಟ್ ಬೇಕು, ಸೆಕೆಂಡ್ ಬೇಕು, ಥರ್ಡ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಇಲ್ಲಿ ಬಂದರೆ ಫಸ್ಟು ಸರ್ಕಲ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ಸ್ಟೇಟು ಅಂತ ಅಂದ್ಬಿಟ್ಟು ನಾನು ಕರ್ನಾಟಕ ಸರ್ಕಲ್ ಅಂತ ಸೆಲೆಕ್ಟ್ನ ಮಾಡಿದ್ದೀನಿ. ಅದರಲ್ಲಿ ಯಾವ ಡಿವಿಷನು, ಯಾವ ಡಿಸ್ಟಿಕ್ ಬೇಕು, ನಿಮಗೆ ಯಾವ ಡಿಸ್ಟಿಕ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಪೋಸ್ಟ್ ಪ್ರಿಫರೆನ್ಸ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಅಡ್ರೆಸ್ ಸಮೇತ ಇರುತ್ತೆ, ಪೋಸ್ಟ್ ಡೀಟೇಲ್ಸು, ಯಾವ ಅಡ್ರೆಸ್ಸು, ಪಿನ್ ಕೋಡು ಪ್ರತಿಯೊಂದು ಕೂಡ ಇರುತ್ತೆ. ನಿಮಗೆ ಯಾವ ಅಡ್ರೆಸ್ನ ಅಂತ ಅಂದ್ಬಿಟ್ಟು ಕ್ಲೀನಾಗಿ ನೋಡ್ಕೊಂಡು ಹೋಗಿ ಯಾವ ಅಡ್ರೆಸ್ಸಲ್ಲಿದೆ, ಯಾವ ಪೋಸ್ಟ್ ಇದೆ, ಯಾವ ಇದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಮತ್ತು ಅದರಲ್ಲಿ ಯಾವ ಕ್ಯಾಟಗರಿಗೂ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಇದ್ರಲ್ಲಿ ತೋರಿಸ್ತಾ ಇಲ್ಲ. ಅದು ಫಸ್ಟಲ್ಲೇ ನೀವು ನೋಡ್ಕೋಬೋದು ಯಾವ ಕ್ಯಾಟಗರಿಗೆ ಬಿಡಲಾಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇಲ್ಲ. ಯಾವುದಕ್ಕೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಇಲ್ಲಿ ನೋಡ್ಬೋದು. 3 ಪೇಜ್ ಕೊಡಲಾಗಿದೆ. ಒಂದೊಂದಲ್ಲಿ ಎಷ್ಟು ಪೇಜ್, ಒಂದು ಪೇಜ್ ಇರುತ್ತೆ, ಒಂದೊಂದು ಡಿಸ್ಟಿಕಲ್ಲಿ 2 ಪೇಜ್ ಇರುತ್ತೆ, 4 ಪೇಜ್ ಇರುತ್ತೆ, 5 ಪೇಜ್ವರೆಗೂ ಇರುತ್ತೆ. ಒಂದೊಂದು ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಟೋಟಲ್ 3 ಪೇಜಸ್ ಇದೆ. ಇಲ್ಲಿ ನಾನಿಲ್ಲಿ
ಫಸ್ಟ್ ಪ್ರಿಫರೆನ್ಸ್ ಯಾವುದು ಅದ್ರ ಮೇಲೆ ಸೆಲೆಕ್ಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ 1 2 3 ನಂಬರ್ ತೋರಿಸುತ್ತೆ. ಒನ್ ಆದಮೇಲೆ 1 ಬೈ 1 ಅಂತ ಸೆಲೆಕ್ಟ್ನ ಮಾಡ್ತಾ ಹೋಗ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡ್ತೀರಾ, ಯಾವ ಏರಿಯಾಗೆ ಬೇಕು ನಿಮಗೆ ಅಡ್ರೆಸ್ನ ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಪೇಜು, ಸೆಕೆಂಡ್ ಪೇಜು, ತರ್ಡ್ ಪೇಜಲ್ಲಿ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ತರ್ಡ್ ಪೇಜ್ ನಿಮಗೆ 3 ಪೇಜಲ್ಲಿ ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕಾದರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವ್ದು ಬೇಕು ಅದನ್ನ ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿ ನಿಮ್ಗೆ ಡಿಸ್ಟೆನ್ಸು ಎಲ್ಲ ನೋಡ್ಕೊಳ್ಳಿ. ನಿಮ್ಮ ಡಿಸ್ಟೆನ್ಸು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗತ್ತಾ ಬರೋಕ್ಕಾಗತ್ತಾ ಡಿಸ್ಟೆನ್ಸ್ ನೋಡಿಕೊಂಡು ನಿಮಗೆ ಡಿಸ್ಟೆನ್ಸ್ ಓಕೆ ಅಂದಾಗ ಲಾಸ್ಟ್ ಕೊಡಿ, ಅದನ್ನು 10ನೇ ನಂಬರ್ಗೆ ಏನಾದರೂ ಕೊಡಿ. ಫಸ್ಟ್ ಪ್ರಿಫರೆನ್ಸ್ ನಿಯರೆಸ್ಟ್ ನಿಮ್ಮ ಸರೌಂಡಿಂಗ್ ಯಾವ್ಯಾವ ಬರುತ್ತಲ್ಲ ಅದಕ್ಕೆಲ್ಲದಕ್ಕೂ ಬೇಕಾದ್ರೆ ನೀವು ನಂಬರ್ಸ್ನ ಕೊಟ್ಕೊಂಡು ನೀವು ಹೋಗ್ಬೋದಾಗೈತೆ. ಪ್ರತಿಯೊಂದು ಕೂಡ ನಿಮ್ಗೆ ಏರಿಯಾ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಂಡು ನಂಬರ್ಸ್ ಕೊಟ್ಕೊಂಡು ಹೋಗಿ. ಲಾಸ್ಟಿಗೆ ಬಂದರೆ ಪ್ರಿಫರೆನ್ಸಲ್ಲಿ ತೋರಿಸುತ್ತೆ, ನೋಡಿಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಆಗಿದ ತಕ್ಷಣ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಅಪ್ಲೋಡ್ ಫೋಟೋ ಆನ್ ಸಿಗ್ನೇಚರ್ ಅಂತ ಓಪನ್ ಆಗಿದೆ. ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀನು ಅಪ್ಲೋಡ್ ಇರೋದಿಲ್ಲ ಡಾಕ್ಯುಮೆಂಟು. ಫೋಟೋನ ನೀವು ಫೋಟೋ ತೆಗೆದುಕೊಂಡು ಅದು ಯಾವ ಸೈಜ್ ಇರಬೇಕು ಅಂತಂದರೆ ನೋಡ್ಬೋದು. 30 KB ಇಂದ 100 KB JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ವೈಟಲ್ಲೇ ಇರಬೇಕಾಗುತ್ತೆ. ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಇಮೇಜ್ ಇದೆ ರೀಸೈಸರ್ ಇರುತ್ತೆ, ಅದಲ್ಲಿ ಹೋಗ್ಬಿಟ್ಟು ನೀವು ಫೋಟೋನ ಈ ಸಿಗ್ನೇಚರ್ನ ನೀವು ರೀಸೈಸರ್ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಬೋದು. ಆ ಸೈಜ್ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಬೋದಾಗಿರುತ್ತೆ. ನೋಡೋದಲ್ಲ ಅದೇ ರೀತಿ ಇವಾಗ ಯಾವ ರೀತಿ ಅಪ್ಲೋಡ್ನ ಮಾಡೋದು ನಾನು ತೋರಿಸ್ಕೊಡ್ತೀನಿ. ರೀಸೈಸ್ ಆದಮೇಲೆ ಅದನ್ನ ಫೋಟೋನ ಸೆಲೆಕ್ಟ್ನ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಫೋಟೋ ಬರುತ್ತೆ. ನಿಮ್ಮ ಫೋಟೋನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಯಾವ ಪೇಜ್ ಇರುತ್ತಲ್ಲ ಎಲ್ಲಿರುತ್ತೆ ನಾನು ಸೆಲೆಕ್ಟ್ನ ಮಾಡ್ಕೊಂಡು ಅಪ್ಲೋಡ್ನ ಮಾಡ್ಕೊಳ್ಳಿ. ಹಾಗೆ ಸಿಗ್ನೇಚರು ಅಷ್ಟೇ 100 KB ಒಳಗಡೆ ಇರಬೇಕಾಗತ್ತೆ. JPG ಫಾರ್ಮೆಟೆಲ್ಲ ಇರಬೇಕಾಗುತ್ತೆ. ಫೋಟೋನ ಸಿಗ್ನೇಚರ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಒಂದಿರುತ್ತೆ. ಅಪ್ಲೋಡ್ ಆದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಪ್ರಿವ್ಯೂ ಅಂತಿದೆಯಲ್ಲ ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಪ್ರಿವ್ಯೂ ಪೂರ್ತಿ ಇವಾಗ ಏನು ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ದಲ್ಲ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ. ಅಪ್ಲಿಕೇಶನ್ ಪ್ರಿವ್ಯೂವಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಪ್ರತಿಯೊಂದು ನೀವು ಏನೆಲ್ಲ ಫಿಲ್ ಮಾಡಿರ್ತಿಲ್ಲ ಬೇಸಿಕ್ ಡೀಟೇಲ್ಸಿಂದ ನಿಮ್ಮ ಅಡ್ರೆಸ್ ಪ್ರತಿಯೊಂದು ಕೂಡ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಕರೆಕ್ಟಾಗಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲಿ ಕ್ರಾಸ್ ಚೆಕ್ 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಇದು ಲಾಸ್ಟ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಇದು ಪ್ರತಿಯೊಂದು ಕೂಡ ಕರೆಕ್ಟಾಗಿದೆಯೋ, ಎಲ್ಲ ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿದೆಯೋ ಇಲ್ಲ ಅಂತ ಒಂದ್ಸಲ ನೋಡ್ಕೋಬೇಕಾಗತ್ತೆ. ಕರೆಕ್ಟಾಗಿದೆಯಲ್ಲ ನೋಡ್ಕೊಳ್ಳಿ, ಎಲ್ಲೂ ಮಿಸ್ ಆಗಬಾರ್ದು. ತಪ್ಪಾಯಿತು ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತಲ್ವ. ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿದ್ದೀನ, ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನ, ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ವೆರಿಫೈ ಆದಮೇಲೆ ಲಾಸ್ಟಲ್ಲಿ ನಿಮಗೆ ಒಂದಷ್ಟು ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲ ತೋರಿಸುತ್ತೆ. ಮತ್ತು ನಿಮ್ಮ ಆರ್ಡರ್ ಪ್ರಕಾರ ಏನೇನು ಯಾವ್ಯಾವುದಕ್ಕೆ ಫಸ್ಟ್ ಕೊಟ್ಟಿದೆ ಸೆಕೆಂಡ್ ಕೊಟ್ಟಿದೆ ಅದು ಕೂಡ ನೋಡ್ಕೊಳ್ಳಿ ಪೋಸ್ಟ್ನ. ಅದಾದಮೇಲೆ ಲಾಸ್ಟಿಗೆ ಬಂದು ಡಿಕ್ಲರೇಷನ್ ಎಲ್ಲ ನೋಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಅದು ಶೋರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ ಸಬ್ಮಿಟ್ ಅಂತ ಅಂದ್ಬಿಟ್ಟು. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಸಬ್ಮಿಟ್ ಆಗುತ್ತೆ. ಎಡಿಟಿಂಗ್ ಬೇಕಾದ್ರೆ ಎಡಿಟಿಂಗ್ ಮಾಡ್ಕೊಬೋದು ನೀವು, ಅಲ್ಲೇ ಇರುತ್ತೆ ಸಬ್ಮಿಟಿಂಗ್ ಪಕ್ಕದಲ್ಲೇ. ಇವಾಗ ನೋಡ್ಬೋದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಇವಾಗ ಸಬ್ಮಿಟೆಡ್ ಸಕ್ಸಸ್ಫುಲ್ ಆಗಿದೆ. ನೀವು ಅಪ್ಲಿಕೇಶನ್ನ ನೀವು ಮೈ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ನ ನೋಡ್ಬೋದು, ಡೌನ್ಲೋಡ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ, ಶೋ ಆಗ್ತಾ ಇದೆ. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡೋದು. ಇದಕ್ಕೆ ಯಾವುದೇ ಆದಂಥ ಅಮೌಂಟ್ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಜಸ್ಟ್ 10th ಪಾಸ್ ಆಗಿದೆ ಸಾಕಾಗುತ್ತೆ. ಇನ್ಫಾರ್ಮೇಷನ್ ಎಲ್ಲ ಅಲ್ಲಿ ಟೈಪ್ ಮಾಡಿದ್ರೆ ಸಾಕಾಗುತ್ತೆ. ನೋಡೋದಲ್ಲ ಇವಾಗ ಬ್ಯಾಕ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಮೇಲ್ಗಡೆ, ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ವಾಪಸ್ ಡ್ಯಾಶ್ ಬೋರ್ಡಿಗೆ ಬರುತ್ತೆ, ಅಂದರೆ ಮೇನ್ ಪೇಜಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಮೈ ಅಪ್ಲಿಕೇಶನ್ಸ್ ಅಂತ ಇದೆಯಲ್ಲ, ಅಪ್ಲಿಕೇಶನ್ ಆನ್ಲೈನ್ ಪಕ್ಕದಲ್ಲಿ ಮೈ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡೀನಿ. ಕ್ಲಿಕ್ ಆಗಿದ ತಕ್ಷಣ ಅಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಇದೆ, ಸ್ಟೇಟಸ್ ಸಬ್ಮಿಟೆಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ. ಇವಾಗ ಡೌನ್ಲೋಡ್ PDF ಅಂತ ಇದೆಯಲ್ಲ, ಡೌನ್ಲೋಡ್ PDF ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮ PDF ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನಲ್ಲಿ ನೀವು ನೋಡ್ಕೋಬೋದಾಗುತ್ತೆ, ಸೇವ್ ಮಾಡಿ ಇಟ್ಕೋಬೋದಾಗಿರುತ್ತೆ. ನೀವು ಪೋಸ್ಟ್ ಬಿಟ್ಟಾಗ ಅದು ಯಾವಾಗ ಅದು ಪೋಸ್ಟ್ ಅನೌನ್ಸ್ ಮಾಡಿದಾಗ ನೀವು ಇದು ಪಾಸ್ವರ್ಡ್ ಎಲ್ಲ ಹಾಕ್ಕೊಂಡು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ನೋಡುತ್ತಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಎಷ್ಟು ಈಸಿಯಾಗಿ ಎಷ್ಟು ಆರಾಮಾಗಿ ಒಂದು 5 ನಿಮಿಷ ಒಂದು 10 ನಿಮಿಷ ಟೈಮ್ ಕೊಟ್ಟರು ಸಾಕು ನಿಮ್ಮ ಅಪ್ಲಿಕೇಶನ್ ಹಾಕೋದಕ್ಕೆ. ನೋಡಿಕೊಂಡು ನೀಟಾಗಿ ನೀವು ತಪ್ಪಿಲ್ದಂಗೆ ಈ ವಿಡಿಯೋ ನೋಡಿಕೊಂಡು ಆರಾಮಾಗಿ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗುತ್ತೆ. ಎಷ್ಟು ಈಸಿಯಾಗಿ ಅಪ್ಲಿಕೇಶನ್ನ ಹಾಕೊಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಇನ್ನು ಯಾರಿಗೆಲ್ಲ 10th ಪಾಸ್ ಆಗಿ ಯಾವುದು ಕೆಲಸ ಇಲ್ಲ ಅಂತ ಇರ್ತಿದ್ದಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋನ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಯಾವುದೇದಂಥ ಮಿಸ್ಟೇಕ್ ಇಲ್ಲದೆ ತಪ್ಪಿಲ್ದಂಗೆ ಅವರು ಕೂಡ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.